ಸಿನಿಮಾ ನೋಡಿದೆ ಸರ್. ನನ್ನ ತಂದೆ ಇಲ್ಲ ಸರ್, ಸುಮ್ಮನೆ ಹೇಳೋದಲ್ಲ ಸರ್, ನನ್ನ ತಂದೆ ಇಲ್ಲ. ಅದು ನೋಡಿ ತುಂಬ ಅದ್ಭುತವಾಗಿ ಸರ್. ಇಂಟರ್ವ್ಯೂ ಆದ್ಮೇಲೆ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಡೈರೆಕ್ಷನ್ನು, ಕಿರೀಟಿ ಸಿನಿಮಾ ಆಕ್ಟಿಂಗ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಂದು ತಂದೆ ಮಗನ ಸ್ಟೋರಿ ಹೆಂಗಿದೆ ಅಂದರೆ ನಿಜವಾದ ಅದ್ಭುತವಾಗಿದೆ ಸರ್. ಒಳ್ಳೇದಾಗಲಿ ಸರ್, ತುಂಬ ಅದ್ಭುತವಾಗಿದೆ ಸರ್, ಚೆನ್ನಾಗಿದೆ ಸರ್. ಬ್ಯಾಡ್ಸ್ ಅಪ್ ಸರ್. ಇದರಿಂದ ನಮಗೆ ಭಾಳ ಭಾಳ ಹಳೆ ಮೆಮೊರೀಸ್ ಇದೆಯಲ್ಲ, ಅದು ತುಂಬ ನೆನಪಾಯ್ತು. ತುಂಬ ಆಗ್ತಾ ಇಲ್ಲ ಸರ್. ನನ್ನ ಫ್ಲಾಶ್ ಬ್ಯಾಕ್ ಇದೆ, ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ. ತುಂಬ ಫ್ಲಾಶ್ ಬ್ಯಾಕ್ ಇದೆ. ಇದು ಪೂರ ಕನೆಕ್ಟ್ ಆಗ್ತಾ ಇದೆ. ಜನರದಲ್ಲಿ ಇದು ಮಾಡಿದ್ದು ತುಂಬ ಎಮೋಷನ್ ಇದೆ. ನನ್ನ ಜೀವನದಲ್ಲಿ ನಡೆದ ಘಟನೆ ಥರನೇ ಇದೆ. ನೆಕ್ಸ್ಟ್ ಎದ್ದು ಬರಬೇಕು, ಆ ಥರ ಬರಲೇಬೇಕು. ನಾನು ತುಂಬ ಮೋಸ ಮಾಡಿದ್ದಾರೆ ನನ್ನ ಜೀವನದಲ್ಲಿ. ಇದು ನನಗೆ ರಿಯಲಿ ಪಾಠ ಆಗಿದೆ. ನನ್ನ ಮಗ ಬರ್ತಾನೆ. ನಾನು ಅದೇ ಹೋಪಲ್ಲೇ ಬದುಕ್ತಾ ಇದ್ದೀನಿ. ಇನ್ನೂ ನನ್ನ ಮಾಸ್ತಾಗೆಲ್ಲ ಹಾಕಿ ನನ್ನ ಜೀವನ ಪೂರ ಇದರಲ್ಲೇ ಮಡಗಿದೆ. ತುಂಬ ಮೋಸ ಮಾಡಿದ್ದಾರೆ. ಹಾಕಿದ್ದು ನಿಜ ಹೇಳ್ಬೇಕಲ್ವಾ. ತಂದೆ ಮಗಂದು ಸೆಂಟಿಮೆಂಟು, ಆಮೇಲೆ ತಂದೆ ಮಗಂದು ಸೆಂಟಿಮೆಂಟು. ಮೂವಿ ಎಲ್ಲೂ ಬೇಜಾರಾಗಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಮುಂದೆ ಏನಾಗುತ್ತೆ ಅಂತ ಎಕ್ಸೈಟ್ಮೆಂಟು, ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಆಮೇಲಿಂದ ಮಗಳು ತಂದೆ ಪಾತ್ರ ಸ್ವಲ್ಪ ಅವಳಿಗೆ ತಂದೆ ಬಗ್ಗೆ ಬೇಜಾರಿರುತ್ತೆ. ನಿಜ ಏನು ಅಂತ ಅವಳಿಗೆ ಗೊತ್ತಿರಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಅವಳು ಗೊತ್ತಾದಾಗ ಅವಳು ರಿಯಲೈಸ್ ಮಾಡ್ಕೊತಾಳೆ. ಆಗ ಅದೇ ಊರಿಗೋಸ್ಕರ ಅಲ್ಲಿ ಬರ್ತಾಳೆ. ಆ ಊರಿಗೆ ಬಂದ್ಬಿಟ್ಟು ಆ ಊರು ನಮಗೂ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ಒಟ್ಟಲ್ಲಿ ಮೂವಿ ತುಂಬ ಚೆನ್ನಾಗಿದೆ. ಆಮೇಲೆ ಕೊನೆ ಲಾಸ್ಟ್ ಮೂಮೆಂಟಲ್ಲಿ ಮಗನ್ನೇ ಮರ್ತೋಗ್ಬಿಡ್ತಾರಲ್ವ. ಅಷ್ಟೊಂದು ಸಾಕಿ ಬೆಳೆಸಿ ಮಗ ಏನು ಮಾಡ್ತಾನೆ, ಅಪ್ಪನಿಂದ ದೂರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಪ್ರೀತಿನ ಅರ್ಥ ಮಾಡ್ಕೊಂಡಿರಲ್ಲ ಅವನು. ಸ್ಟಾರ್ಟಿಂಗ್ ಏನು ಅಂದ್ಕೊಂಡಿರ್ತಾನೆ, ಏನೋ ನಮ್ಮ ಅಪ್ಪ ನನ್ನ ಕಟ್ಟಾಗ್ತಾ ಇದ್ದಾರೆ ಅಂತ ತಿಳ್ಕೊತಾನೆ. ಬಟ್ ತಂದೆ ಎಮೋಷನ್ ಏನು ಅಂತ ಅವ್ನಿಗೆ ಗೊತ್ತಿರಲ್ಲ. ಪ್ರೀತಿ ಏನು, ನಿಸ್ವಾರ್ಥ ಪ್ರೀತಿ ಅಂತ ಅವ್ನು ತಿಳ್ಕೊಂಡಿರಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಅವನಿಗೆ ರಿಯಲೈಸ್ ಆಗುತ್ತೆ ತಂದೆ ಸ್ಥಾನ ಏನು, ತಂದೆ ಬೆಲೆ ಏನು ಅಂತ. ಅದು ತುಂಬ ಚೆನ್ನಾಗಿದೆ. ಲಾಸ್ಟು ಎಮೋಷ್ನಲ್ ಸೀನ್ ಅಂತೂ ಸಿನಿಮಾ ಅಂತೂ ಸೂಪರು. ಚೆನ್ನಾಗಿ ಜನ ಎಲ್ಲ ಬಂದು ನೋಡಬೇಕು. ಇಂಥ ಒಳ್ಳೆ ಫಿಲಮ್ನ ನೋಡಬೇಕು. ಯಾಕಂದರೆ ಇವತ್ತೆಲ್ಲ ಒಂದಲ್ಲ ಒಂದು ದಿವಸ ರವಿ ಸರೇನೇ ಒಳ್ಳೊಳ್ಳೆ ಫಿಲಮ್ನ ಕೊಟ್ಟಿದ್ದು. ಇವತ್ತೊಂದು ದಿನ ಜನ ಮರ್ತಿರ್ಬೋದು, ಆದರೆ ಜನಗಳು ತಿಳ್ಕೊಬೇಕು ರವಿ ಸರೇ ಅಂಥ ಒಳ್ಳೆ ಫಿಲಮ್ ಕೊಟ್ಟವರು. ಅವ್ರ ಫಿಲಮ್ನ ನಾವು ನೋಡಬೇಕು. ಅವರಿಂದನೇ ಇಂಡಸ್ಟ್ರಿ ಉದ್ಧಾರ ಆಗಿರೋದು. ಇದು ಹೇಳೋಕ್ಕೆ ನಾನು 100% ಹೇಳ್ತೀನಿ. ಅವರೇ ಎವರ್ಗ್ರೀನ್ ಹೀರೋ.